ಆಡಳಿತ ಪಕ್ಷವನ್ನ ವಿರೋಧ ಪಕ್ಷ ಟಚ್ ಮಾಡೋಕ್ಕೆ ಆಗ್ತಾ ಇಲ್ಲ. ಸರ್ಕಾರಕ್ಕೆ ಒಂದು ಚಾಟಿ ತಗೊಂಡು ಬಾರಿಸಬೇಕಾದವರು ವಿರೋಧ ಪಕ್ಷ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅಡ್ರೆಸ್ಗೆ ಇಲ್ಲ. ಈ ತಳಮಟ್ಟದ ನಾಯಕರಿಗಿರೋ ಬುದ್ಧಿ ಪಕ್ಷದ ನಾಯಕರಿಗಿಲ್ಲ. ಸಿದ್ದರಾಮಯ್ಯನವ್ರನ್ನ ಮನೆಗೆ ಕಳಿಸೇ ಬಿಡ್ತೀವಿ ಅಂತ ಬೊಬ್ಬರು ವಾಹನನ ರೀತಿ ಬೊಬ್ಬಿರಿದವರು ಹಂಗೆ ಸೈಲೆಂಟ್ ಆಗೋದು. ಇವರು ತಾವು ವಿರೋಧ ಪಕ್ಷದಲ್ಲಿದ್ದೀವಿ ಅನ್ನೋದನ್ನೇ ಮರೆತು ಬಿಟ್ಟಿದ್ದಾರೆ. ಇದರಿಂದ ಇವರ ಹಣೆ ಬರಹ ಇಷ್ಟೇ ಅಂದ್ಕೊಂಡು ಸುಮ್ಮನಾಗ್ಬಿಟ್ಟಿದ್ದಾರೆ. ಅವತ್ತು ಮಲ್ಲೇಶ್ವರಂನ ಕೇಶವ ಕೃಪಾಂಗಣದಲ್ಲಿ 4-5 ಮಂದಿ ಜಿಲ್ಲಾಧ್ಯಕ್ಷರು ನಿಂತ್ಕೊಂಡು ಮಾತಾಡ್ತಾ ಇದ್ರು. ಅದೇನು ಅಂದ್ರೆ, ನೋಡಿ ಅಣ್ಣವರೇ, ಇವತ್ತು ನಮ್ಮ ನಾಯಕರಿಗೆ ಜ್ಞಾನೋದಯ ಆದಂಗಾಗಿದೆ. ಈಗ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು ಅಂದ್ಕೊಂತಿದ್ದಾರೆ. ಈ ಕೆಲಸವನ್ನ ಆಗಲೇ ಮಾಡಿದಿದ್ರೆ ಎಷ್ಟು ಘನತೆ ಇರ್ತಿತ್ತು ಅಂತ. ಆದರೆ ಇವ್ರು ನೋಡಿದ್ರೆ ಈಗ ಅಧಿವೇಶನದಲ್ಲಿ ಮಾತಾಡೋಣ, ಹೋರಾಟ ಮಾಡೋಣ ಅಂತ ಇದ್ದಾರಲ್ಲ ಅಂತ ಮಾತಾಡ್ಕೊಳ್ತಾ ಇದ್ರು. ನೋಡಿ, ಈ ತಳಮಟ್ಟದ ನಾಯಕರಿಗಿರೋ ಬುದ್ಧಿ ಪಕ್ಷದ ನಾಯಕರಿಗಿಲ್ಲ. ಇದೇ ಬಿಜೆಪಿಯ ವಿಪರ್ಯಾಸ. ಸರಿ, ಇದನ್ನ ಸ್ವಲ್ಪ ವಿವರವಾಗಿ ಹೇಳ್ತೀನಿ ನೋಡಿ. ಈಗ ಬಿಜೆಪಿ ಎಲ್ಲಿ ಎಡವು ಬಿದ್ದು ಮಂಡಿ ಗಾಯ ಮಾಡ್ಕೊಂಡಿದೆ ಅನ್ನೋದು ಗೊತ್ತಾಗುತ್ತೆ. ಇದು ನ್ಯಾಷನಲ್ ಟಿವಿ ಸ್ಪೆಷಲ್ ವೈಡ್ ಆಂಗಲ್. ನಾನು ಮಂಜು ಬಾಣಗೆರೆ. ಗ್ಯಾರಂಟಿ ಜಾಗಟೆ ಬಾರಿಸ್ತಾ ಅಭಿವೃದ್ಧಿಯ ಶಂಕ ಊಲ್ತಾ ರಾಜ್ಯದ ಜನರ ಕಷ್ಟ ಕಳೆದು ಬಿಡ್ತೀವಿ ಅಂತ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ನೋಡಿ. ಆರಂಭದಲ್ಲಿ ಎಲ್ಲ ಚೆನ್ನಾಗಿತ್ತು. ಕುದುರೆಯಂತೆ ಓಡ್ತಿದ್ದ ಕುದುರೆ ಮುಂದೆ ಏನಾಯ್ತು ಹೇಳಿ? ಬರ್ತಾ ಬರ್ತಾ ರಾಯದ ಕುದುರೆ ಕತ್ತೆ ಆಗೋಯ್ತು ಅಂತಾರಲ್ಲ, ಹಾಗೆ ಸಾಲ ಹೆಚ್ಚಾಗ್ತಾ ಇದೆ, ಖಜಾನೆ ಖಾಲಿ ಆಗ್ತಾ ಇದೆ, ಯಾವುದಕ್ಕೂ ದುಡ್ಡಿಲ್ಲದ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಇಷ್ಟಾದರೂ ಕೂಡ ಸರ್ಕಾರ ಮಾತ್ರ ಐಸ್ ವಾಟರ್ ತಲೆ ಮೇಲೆ ಸುರ್ಕೊಂಡ ರೀತಿ ಕೂಲ್ ಆಗಿದೆ. ಮುಖ್ಯಮಂತ್ರಿ ಜೊತೆಗೆ ಸಚಿವರು ಎಲ್ಲರೂ ಏನೂ ಆಗೇ ಇಲ್ಲ ಅನ್ನೋ ರೀತಿ ಕಾಲು ಚಾಚ್ಕೊಂಡು ನಿದ್ದೆಗೆ ಜಾರ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿ ಇವ್ರು ಇಷ್ಟೊಂದು ಆರಾಮಾಗಿರೋದಕ್ಕೆ ಮತ್ತೊಂದು ಕಾರಣ ಇದೆ. ಅದೇನು ಗೊತ್ತಾ? ವಿರೋಧ ಪಕ್ಷದ ಸಾಲಲ್ಲಿ ಕೂತ್ಕೊಂಡಿರೋ ಬಿಜೆಪಿ ಹಾಗೆ JDS ಸರ್ಕಾರ ಏನೋ ಬರಿಗೈಲಿ ಮಾಡ್ಕೊಂಡು ಕೂತಿದೆ. ಇಂಥ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒಂದು ಚಾಟಿ ತಗೊಂಡು ಬಾರಿಸಬೇಕಾದವರು ವಿರೋಧ ಪಕ್ಷದವರು. ಆದರೆ ಅವ್ರು ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ ಅಂದರೆ ಅಡ್ರೆಸ್ಗೆ ಇಲ್ಲ ಅವರು. ಕಳೆದ ಚುನಾವಣೆಯಲ್ಲಿ ಸೋತಾಗ ಇದೇ ಪಕ್ಷದ ನಾಯಕರು ಏನು ಹೇಳಿದ್ರು ಹೇಳಿ? ಸಿದ್ದರಾಮಯ್ಯನವ್ರನ್ನ ಕೂರೋಕ್ಕೂ ಆಗಬಾರ್ದು, ಅವ್ರನ್ನ ನಿಲ್ಲೋಕ್ಕೂ ಆಗಲೂಬಾರ್ದು, ಆ ರೀತಿ ಚಾಡಿ ತಗೊಂಡು ಬಿಸ್ತಾನೆ ಇರ್ತೀವಿ ಅಂತಿದ್ರು. ಆದರೆ ಈಗ ಎಲ್ಲಿ ಅವರೆಲ್ಲ ಒಬ್ಬೊಬ್ಬರು ಬುಗುರಿ ಆಡಿಸ್ತಿದ್ದಾರೆ, ಒಬ್ಬರನ್ನೊಬ್ರು ಬುಗುರಿ ಆಡಿಸ್ತಿದ್ದಾರೆ. ಯಾರ ಮಾತನ್ನು ಯಾರು ಕೇಳ್ತಿಲ್ಲ. ಸಂಘಟಿತ ಹೋರಾಟಕ್ಕಂತೂ ಇಳಿತಲೇ ಇಲ್ಲ. ಇದರಿಂದ ಸರ್ಕಾರ ಕೂಡ ಹೆಂಗ್ ಬೇಕೋ ಹಂಗೆ ಕುಣಿದಾಡ್ತಾ ಇದೆ ನೋಡಿ. ಮೂಡ ಹಗರಣ ಬಂತು. ಇದರಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಂದಷ್ಟು ತಲೆ ಕೆಡಿಸ್ಕೊಂಡು ಮೂಡ್ ಆಫ್ ಮಾಡ್ಕೊಂಡಿದ್ರು. ಖಂಡಿತ ವಿರೋಧ ಪಕ್ಷದವರು ನನ್ನನ್ನು ಬಿಡಲ್ಲ, ರಾಜೀನಾಮೆ ಕೊಡಿಸೇ ಬಿಡ್ತಾರೆ ಅಂದ್ಕೊಂಡಿದ್ರು. ಆದರೆ ಏನಾಯಿತು? ಫುಲ್ ಟುಸ್ ಪಟಾಕಿ. ಪಾದಯಾತ್ರೆ ಮಾಡಿದ್ರು, ಅದಕ್ಕೆ ಹೆಚ್ಚಿನ ಬೆಂಬಲ ಸಿಗಲಿಲ್ಲ. ಸಿದ್ದರಾಮಯ್ಯನವ್ರನ್ನ ಮನೆಗೆ ಕಳಿಸೇ ಬಿಡ್ತೀವಿ ಅಂತ ಬೊಬ್ಬರು ವಾಹನನ ರೀತಿ ಬೊಬ್ಬಿರಿದವರು ಹಂಗೆ ಸೈಲೆಂಟ್ ಆಗೋದ್ರು. ಹೋಗ್ಲಿ, ಆಗಿದ್ದಾಗೋಯ್ತು. ಈಗ ಲೋಕಾಯುಕ್ತ CMಗೆ ಕ್ಲೀನ್ ಚಿಟ್ ಕೊಡ್ತಲ್ಲ, ಆಗ್ಲಾದ್ರೂ ಎಷ್ಟು ಬಿಜೆಪಿ ನಾಯಕರು ಮಾತಾಡಿದ್ರೆ ಹೇಳಿ? 4 ಮಂದಿ ನಾಯಕರು ಮಾತು ಸುಮ್ಮನೆ ಕೆಮ್ಮಿದ್ರು ಅಷ್ಟೇ. ಅದನ್ನು ಬಿಟ್ಟರೆ ಬೇರೆ ಯಾವ ನಾಯಕರು ಕೂಡ ಉಸಿರು ಬಿಡಲಿಲ್ಲ. ವಿಪಕ್ಷ ಸ್ಥಾನದಲ್ಲಿ ನಿಂತು ಬೀದಿಗಿಳಿದು ಜವಾಬ್ದಾರಿಯುತ ಹೋರಾಟ ಮಾಡಬೇಕಾಗಿದ್ದ ಬಿಜೆಪಿ ನಾಯಕರೇ ಒಬ್ಬರ ಮೇಲೆ ಮತ್ತೊಬ್ಬರು ಮೂಗಿ ಬಿದ್ದು ಬಡ್ದಾಡ್ಕೊಳ್ತಿದ್ದಾರೆ. ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ತಾ ತಮ್ಮ ಪಕ್ಷದ ಮಾನವನ್ನ ತಾವೇ ಸಂತೆಯಲ್ಲಿ ನಿಂತು ಹರಾಜಾಗ್ತಿದ್ದಾರೆ. BY ವಿಜಯೇಂದ್ರರ ವಿರುದ್ಧ ಆಕ್ರೋಶಗಳು ಪಕ್ಷದೊಳಗೆ ಕೇಳ್ತಾನೆ ಇದ್ದಾವೆ. ಹೊಸ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಪಕ್ಷದ ತಳಮಟ್ಟದ ನಾಯಕರು ಒಂದು ರೀತಿಯ ಖುಷಿಯಲ್ಲಿದ್ದರು. ನಮ್ಮ ಕೇಂದ್ರದ ನಾಯಕರು ಸ್ಟ್ರಾಂಗ್ ಆಗಿದ್ದಾರೆ, ಕಾಂಗ್ರೆಸ್ ಸರ್ಕಾರವನ್ನು ಹೊಸ್ಕಾಕ್ಬಿಡ್ತಾರೆ ಅಂತಾನೆ ಅಂದ್ಕೊಂಡಿದ್ರು. ಆದರೆ ಏನಾಯಿತು? ಸದನದಲ್ಲಿ ಅವ್ರಿಗೆ ಯಾರು ಸದ್ದೆ ಮಾಡಲಿಲ್ಲ. ಹೋಗ್ಲಿ, ಕೇಂದ್ರದ ನಾಯಕರಾದ್ರು ಎದ್ದೇಳಿ ಸರ್ಕಾರವನ್ನು ಬೀಳಿಸೋ ತನಕ ಕೂರಬೇಡಿ ಅಂತ ಹೇಳಿ ಇವರನ್ನ ಎಬ್ಸೋ ಕೆಲಸ ಮಾಡಿದ್ರ ಅಂದರೆ ಅದೂ ಇಲ್ಲ. ಇದರಿಂದ ಇವರು ತಾವು ವಿರೋಧ ಪಕ್ಷದಲ್ಲಿ ಇದ್ದೀವಿ ಅನ್ನೋದನ್ನೇ ಮರೆತು ಬಿಟ್ಟಿದ್ದಾರೆ. ಇದು ಬಿಜೆಪಿಯವರ ಕಥೆ. ಆದರೆ ಮತ್ತೊಂದು ಕಡೆ JDS ನಾಯಕರದ್ದು ಮತ್ತೊಂದು ವ್ಯಥೆ. ಇವರು ಸಾಕ್ತಾ ಇರೋದು ನಾವಿಕನಿಲ್ಲದ ದೋಣಿಯಲ್ಲಿ.
ಮೊದಲೇ ಇಲ್ಲಿ ಎಲ್ಲ ಸರಿ ಇಲ್ಲ, ಎಲ್ಲವೂ ಸರಿ ಇಲ್ಲ ಅನ್ನುವಂತಿತ್ತು. ಹಿಂಗಿರ್ಬೇಕಾದ್ರೆ ಇದ್ರ ಮಧ್ಯೆ ಕುಮಾರಸ್ವಾಮಿ ಕೇಂದ್ರಕ್ಕೆ ಎದ್ದು ಹೋದರು. ಇದರಿಂದ JDSನಲ್ಲಿ ಯಾವುದೂ ಸರಿಯಾಗಿಲ್ಲ ಅನ್ನೋ ಥರ ಆಗೋಯ್ತು. JDS ಸಾಲಿನಲ್ಲೇ ನಿಂತ್ಕೊಂಡು ಕಾಂಗ್ರೆಸ್ ಸರ್ಕಾರಕ್ಕೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೂ ಜೈಕಾರ ಹಾಕೋರ್ಗೇನು ಕಮ್ಮಿ ಇಲ್ಲ ಇಲ್ಲಿ. ಹಿಂಗಿರ್ಬೇಕಾದ್ರೆ ಆಡಳಿತ ಪಕ್ಷದ ವಿರುದ್ಧ ಎಲ್ಲಿ ತೋಳೇರಿಸ್ಕೊಂಡು ಹೋರಾಟಕ್ಕೆ ಇಳಿತಾರೆ ಹೇಳಿ? ಇದೆಲ್ಲವನ್ನೂ ತೂಕಕ್ಕೆ ಹಾಕಿ ನೋಡ್ತಾ ಇದ್ರೆ ಒಂದಂತೂ ಸ್ಪಷ್ಟ, ಅದೇನು ಅಂದರೆ ರಾಜ್ಯದಲ್ಲಿ ಖಂಡಿತ ವಿರೋಧ ಪಕ್ಷ ಇಲ್ಲ ಅನ್ನೋದು. ಅಷ್ಟಕ್ಕೂ ಇಲ್ಲೇನಾಗಿದೆ ಅಂದರೆ BJP ಹೈಕಮಾಂಡ್ ನಾಯಕರಿಗೆ ಒಂದು ಅರ್ಥ ಆಗ್ಬಿಟ್ಟಿದೆ. ತಾವು ಎಷ್ಟೇ ಬಾಯ್ ಬಿಡ್ಕೊಂಡ್ರು ಇವರು ಕಾಂಗ್ರೆಸ್ ವಿರುದ್ಧ ದಂಗೆ ಹೇಳಲ್ಲ, ಸುಮ್ಮನೆ ಯಾಕೆ ಅನ್ನೋದು ಮಂದಟ್ಟಾಗೋಗಿದೆ. ಇದರಿಂದ ಇವರ ಹಣೆ ಬರಹ ಇಷ್ಟು ಅಂತ ಹೇಳಿ ಸುಮ್ಮನಾಗ್ಬಿಟ್ಟಿದ್ದಾರೆ. ಇಷ್ಟೇ ಅಂದ್ಕೊಂಡು ಸುಮ್ಮನಾಗ್ಬಿಟ್ಟಿದ್ದಾರೆ. ಒಂದು ವೇಳೆ ಇವರು ಮನಸ್ಸು ಮಾಡಿದ್ರೆ ಆಡಳಿತ ಪಕ್ಷದ ಎಡವಟ್ಟು, ಭ್ರಷ್ಟಾಚಾರದ ಆರೋಪಗಳು, ಬೆಲೆ ಏರಿಕೆ, ಹೀಗೆ ಸರ್ಕಾರದ ವೈಫಲ್ಯಗಳ ವಿರುದ್ಧ ಹೋರಾಟ ಮಾಡ್ಬೋದಿತ್ತು. ಈ ಮೂಲಕ ನಾವು ನಿಮ್ಮೊಂದಿಗೆ ಇದ್ದೀವಿ ಅನ್ನೋದನ್ನು ಜನರಿಗೆ ತೋರಿಸ್ಬೋದಿತ್ತು. ಆದರೆ ಆ ಕೆಲಸಕ್ಕೆ ಇವ್ರು ಕೈ ಹಾಕಿಲ್ಲ. ಇನ್ನು JDS ಕತೆ ಹೇಳೋದೇ ಬೇಡ. ಇದರಿಂದ ಆಡಳಿತ ಪಕ್ಷವನ್ನು ವಿರೋಧ ಪಕ್ಷ ಟಚ್ ಮಾಡೋಕ್ಕೆ ಆಗ್ತಾ ಇಲ್ಲ. ಇದೀಗ ಎರಡೂ ಪಕ್ಷಗಳ ನಾಯಕರು ಸರ್ಕಾರದ ವಿರುದ್ಧ ಹೋರಾಡ್ತೀವಿ, ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ ಅಂತಿದ್ದಾರೆ. ಆದರೆ ಸದನದಲ್ಲಿ ಸಿದ್ದರಾಮಯ್ಯ ವಿರುದ್ಧ ತೊಡೆ ತಟ್ಟೋ ಕೆಲಸವನ್ನು ಮಾತ್ರ ಇವರು ಮಾಡ್ತಿಲ್ಲ. ಸದನದ ಹೊರಗೂ ಭುಜ ಕುಟ್ಟಿ ಹೋರಾಟ ಮಾಡೋದಕ್ಕೆ ಸಿದ್ಧರಿಲ್ಲ. ಇದರಿಂದ ಕಾಂಗ್ರೆಸ್ ಸರ್ಕಾರ ತನಗೆ ಇಷ್ಟ ಬಂದಂಗೆ ಅಧಿಕಾರ ನಡೆಸ್ತಿದೆ. ಅದು ಯಾವಾಗ ವಿರೋಧ ಪಕ್ಷಕ್ಕೆ ತಾಕತ್ತು ಬರುತ್ತೋ ಅದನ್ನು ನೋಡ್ಬಿಡೋಣ. ನಮಸ್ಕಾರ.